ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಮನೆ ಮನೆಗೆ ಭೇಟಿ ನೀಡಿದ ಪಿಎಸ್ಐ ಎಸ್ಆರ್ ನಾಯಕ್. ಜನರ ಸಮಸ್ಯೆಗಳನ್ನು ಆಲಿಸಿದ ಇಲ್ಕಲ್ ಶಹರ್ ಪೊಲೀಸ್ ಠಾಣೆಯ ಪಿಎಸ್ಐ ಎಸ್ಆರ್ ನಾಯಕ್ ಯಾರಿಂದಾದರೂ ತೊಂದರೆ ಆದರೆ ಕೂಡಲೇ 112ಕ್ಕೆ ಕರೆ ಮಾಡಿ ವಿಷಯ ತಿಳಿಸಿ ಎಂದು ಹೇಳಿದರು. ನಗರದ ಮತ್ತು ಕೆಲವು ಗ್ರಾಮಗಳಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಅವರ ಆದೇಶದ ಮೇರೆಗೆ ಭೇಟಿ ನೀಡಿದ ಪೊಲೀಸರು ಮನೆಯವರ ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸಿದರು. ಗಲ್ಲಿಯ ಜನರಿಂದಾಗಲಿ ಇಲ್ಲವೇ ಬೇರೆ ಯಾರಾದರೂ ವಿನಾಕಾರಣ ತೊಂದರೆ ಆದರೆ ಯಾವ ಹೆದರಿಕೆ ಇಲ್ಲದೆ ವಿಷಯ ತಿಳಿಸಿ ಎಂದ ಅವರು ಸಾರ್ವಜನಿಕರಲ್ಲಿ ಧೈರ್ಯ ತುಂಬುವ ಕೆಲಸವನ್ನು ಮಾಡಿದರು. ಅವರ ಜೊತೆಗೆ ಶಹರ್ ಪೊಲೀಸ್ ಠಾಣೆಯ ಪೊಲೀಸರು ಮತ್ತು ಮಹಿಳಾ ಪೊಲೀಸರು ಉಪಸ್ಥಿತರಿದ್ದರು. ಸರಿಯಾಗಿ ಊಟ ಹಾಕ್ತಾರಿಲ್ಲ, ಅದಾರ ಸಸಿ ಊಟ ಹಾಕ್ತಾನಿಲ್ಲ, ಮಗ ಚೆನ್ನಾಗಿ ನೋಡ್ತಾನಿಲ್ಲ, ಅಲ್ಲ ಊಟ ಗಿಟ ಕೊಡ್ತಾರಲ್ಲ, ಮಗನ ಚೆನ್ನಾಗಿ ನೋಡ್ತಾನ. ಯಾರ ಆಜು ಬಾಜುದವ್ರು ಏನಾರು ತ್ರಾಸ ಮಾಡ್ತಾರನ ಇಲ್ಲೆಲ್ಲ ಹಂಗೇನಾರು ಇದ್ರಂದ್ರ ನಮ್ದು 112 ಅಂತೇಳಿ ನಂಬರ್ ಐತಿ, ಅದಕ್ಕೆ ಕಾಲ್ ಮಾಡಿದ್ರಂತಂದ್ರೆ ನಮ್ಮ ಗಾಡಿನೇ ನಿಮ್ಮ ಮನೆಗೆ ಬರ್ತೈತಿ. ನಿಮ್ಗೆ ಏನು ಸೇವೆ ಬೇಕೋ ಅದನ್ನೆಲ್ಲ ಮಾಡ್ತೈತಿ. ನಾವು ಇಲ್ಕಲ್ ಪಿ ಎಸ್ ಐ ನಾನು ಈ ಕಡೆ ಮಾಡ್ತೀನಿ, ಪಿ ಎಸ್ ಐ ಇಲ್ಕಲ್ ನಿಮ್ಮ ಮೂರು ಫೋನ ಹೋಗಿ ನಾನು ನಿಮ್ಮ ಮನೆಗೆ ಪೊಲೀಸರು ಅಂತೇಳಿ ಸರ್ಕಾರ ನಮ್ಗೆ ಆದೇಶ ಆಗೈತಿ. ಈಗ ನಿಮ್ಮ ಮನೆಗೆ ಬಂದು ನಿಮ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ ಏನಾದ್ರು ತ್ರಾಸ ಮಾಡಿದ್ರೆ ಆಮೇಲೆ ನಿಮ್ಮ ಮಕ್ಕಳು ಸರಿಯಾಗಿ ನೋಡಲಿಲ್ಲ ಅಂದ್ರೆ ಅವ ಹೊಲ ಮನೆ ಏನಾದ್ರೂ ಪ್ರಾಬ್ಲಮ್ ಇತ್ತಂದ್ರೆ ನೀರಿಂದು ಪೈಖಾನಿದು ಏನಿದ್ರು ಕೂಡ ನಮ್ಮ ಮುಂದೆ ನೀವು ಹೇಳ್ಬೇಕು. ನಿಮ್ಮ ಮನೆಗೆ ನಾವು ಪೊಲೀಸರು ಬರ್ತೀವಿ. ಬೇವ ಸ್ವಚ್ಛರು ಬರೋಬ್ಬರ ನೋಡ್ತಾರಿಲ್ಲ? ನೋಡ್ತಾರ ಇರಲ್ಲ ನೋಡ್ತಾವಿಲ್ಲ ಸಸಿ ನಿಮಗೂ ನೋಡ್ತಾವಿಲ್ಲ? ಒಬ್ಬಕ್ಕೆ ಇದೆಯಾ? ಆಯ್ತು. ನಿಮ್ಗೆ ನೋಡ್ತಾರಿಲ್ ಬೇ ಏನಾದ್ರು ಅದು ಹಿರಿಯ ನಾಗರಿಕರು ಅಂತ ಬರ್ತೈತಿ. ಬಾ ನನಗೆ ನನ್ನ ಹತ್ರ ಸರಿಯಾಗಿ ನೋಡ್ಲಿಲ್ಲ ಅಂತಂದ್ರೆ ಊಟ ಕೊಡ್ಲಿಲ್ಲ ಅಂದ್ರೆ ನನಗೆ ಹೇಳ್ಬೇಕು. ನಾವು ಪೊಲೀಸರು ಮನೆ ಮನೆಗೆ ಪೊಲೀಸ್ ಅಂತೇಳಿ ನಿಮ್ಮ ಮನ್ಯಾಗ ಏನಾದ್ರು ತೊಂದರೆ ಇದ್ರೆ ಆಜು ಬಾಜು ತೊಂದರೆ ಇದ್ರೆ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ನಮ್ಗೆ ಹೇಳ್ಬೇಕು. ಏನಾರ ನಿಮ್ಗೆ ತ್ರಾಸ ಆಗ್ತದೆ ರಾತ್ರಿ ಹೊತ್ತು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಾಗಲ್ಲ ಅಂದ್ರೆ 112ಕ್ಕೆ ಕಾಲ್ ಮಾಡ್ಬೇಕು. ಗಾಡಿ ಬಂದ್ಬಿಡ್ತೈತಿ ನಿಮ್ಮ ಮನೆಗೆ. ನಿಮ್ಗೇನು ತ್ರಾಸ ಇದ್ರು ಇಲ್ಲಿ ಯಾರು ಕುರು ಪಡೋರು ರಿಸ್ಪೆಕ್ಟ್ ಆಡೋರು ಸರಿ ಮಾಡಿ ನಮ್ಗೆ ಹೇಳ್ಬೇಕು. ನಿಮ್ಮ ಮನ್ಯಾಗ ಒಂದು ಬಂಗಾರ ತೊಗೊಡ್ಕೊಡ್ತೀನಿ ಕರ್ರಿ ಅಂತೇಳಿ ಯಾರು ಅಪರಿಚಿತ ಬಂದ್ರೆ ಅವ್ರು ಏನೂ ಕೊಡಕ್ಕೆ ಹೋಗ್ಬಾರ್ದು. ಮನ್ಯಾಗ ರೊಕ್ಕ ಬಂಗಾರ ಎಲ್ಲ ಇಡಕ್ಕೆ ಹೋಗ್ಬೇಡಿ. 18 ವರ್ಷ ಒಳಗಡೆ ಇದ್ದವ್ರಿಗೆ ಮದುವೆ ಮಾಡಕ್ಕೆ ಹೋಗ್ಬೇಡಿ. ಅದು ಮಾಡಿದ್ರೆ ಅಂದ್ರೆ ಅಪರಾಧ ಐತಿ, ಗೊತ್ತಾಯ್ತಮ್ಮ? ಆಮೇಲೆ ATMದಾಗ ರೊಕ್ಕ ತೊಗೊಂಬರಕ್ಕೆ ಹೋದ್ರೆ ನಿಮ್ಮ ಮನ್ಯಾಗ ದೊಡ್ಡ ಹುಡುಗರು ಓದಿದವ್ರು ಇರ್ತಾರಲ್ಲ ಅವ್ರಿಗೆ ಕರ್ಕೊಂಡು ಹೋಗಿ ದುಡ್ಡು ತೊಗೊಂಬರ್ಬೇಕು. ಅಲ್ಲಿ ಹೋಗಿ ಬೇರೆದವ್ರ ಕೈಯಾಗ ಕಾರ್ಡ್ ಕೊಟ್ರು ಅಂತಂದ್ರೆ ಅವ್ರಿಗೆ ಹೊಸ ಹೋಗ್ತಾರೆ. ನಿಮ್ಗೆ ಏನೇ ತ್ರಾಸ ಬಂದ್ರೂ ಕೂಡ 112ಕ್ಕೆ ಕಾಲ್ ಮಾಡಿರಿ. ನಮ್ಮ ಸ್ಟೇಷನ್ ಫೋನ್ ನಂಬರ್ ಕಾಲ್ ಮಾಡಿರಿ, ನಮಗೆ ಮಾಡಿರಿ. ನಿಮಗೆ ಆಜು ಬಾಜುದು ಏನು ಜಗಳ ಅಪಗಳ ಏನಿದ್ರು ನಿಮ್ಮ ಮನೆಗೆ ಗಾಡಿ ಬರ್ತೈತಿ ಫೋನ್ ಹಚ್ಚಿ. ಈಗ ಏನಾರ ಒಂದು ಮಾರಕ್ಕೆ ಬರ್ತಾರ, ನಿಮ್ಮ ಮನೆ ನೋಡ್ತಾರ, ಬಂಗಾರ ಕೊಡು ಅಂತಾರ, ತೊಳೆದು ಕೊಡ್ತೀವಿ ಅಂತಾರ, ಅಂಥದ್ದೆಲ್ಲ ಯಾರು ಅದಕ್ಕೆ ನೀವು ಆಸ್ಪತ್ರೆ ಕೊಡಕ್ಕೆ ಹೋಗಬೇಡಿ. ಮುಂದೆ ನೀವು ಏನೇ ಜಗಳ ಇದ್ರು ಕೂಡ ಮನೆ ಜಗಳ ಆಜು ಬಾಜು ಜಗಳ ಅದು ಇದ್ರು ನಮ್ಮ ಮುಂದೆ ಹೇಳ್ಬೇಕು. ಹಂಗೆ ಇಮಿಡಿಯೇಟ್ಲಿ ನಾವು ಸ್ಟೇಷನ್ ಬರೋಕ್ಕಾಗಲ್ಲ, ನಾವು ಏನು ಮಾಡಬೇಕು ಅಂತೇಳಿ ನೀವು ವಿಚಾರ ಇದ್ದಾಗ 112ಕ್ಕೆ ಕಾಲ್ ಮಾಡ್ಬೇಕು. 112ಕ್ಕೆ ಕಾಲ್ ಮಾಡಿದ್ರೆ ಸೀದಾ ಗಾಡಿ ನಿಮ್ಮ ಮನೆಗೆ ಬರ್ತೈತಿ. ಮುಂದೆ ಹಂಗೆ ಅದನ್ನ ಆಯ್ತಂದ್ಮೇಲೆ ನಮ್ಮ ಸ್ಟೇಷನ್ ಫೋನ್ ನಂಬರ್ಗೆ ಹಚ್ಬೇಕು. ಈಗ ನನ್ನ ನಂಬರ್ಗೆ ಹಚ್ಬೇಕು. ನಿಮ್ಗೆ ಹತ್ತಿರ ಬೇಕಾದಂಗಿರೋಲ್ಲಕ್ಕ ಅದು ನಾವು 24 ತಾಸು ನಿಮ್ಮ ಸೇವೆಗೆ ಸಿದ್ರದೀವಿ. ಮನ್ಯಾಗ ಏನೇ ತೊಂದರೆ ಇರಲಿ, ಬಾಲ್ಯ ವಿವಾಹ ಮಾಡಬಾರ್ದು, ಯಾವುದೇ ಒಂದು ಸೈಬರ್ ಕ್ರೈಮ್ ಅಪರಾಧ ಮಾಡಬಾರ್ದು. ಅದನ್ನೇನಾದ್ರು ಮೊಬೈಲ್ಗೆ ಲಿಂಕ್ ಬರ್ತೈತಿ ಒತ್ತಿರಿ ಅಂದ ತಕ್ಷಣ ಒತ್ತಿರಿ. ಅವಾಗ ನಿಮ್ಮ ಅಕೌಂಟ್ನಾಗ ದುಡ್ಡು ಎಲ್ಲ ಹೋಗ್ಬಿಡ್ತಾವೆ. ಅವಾಗ ಇಮಿಡಿಯೇಟ್ಲಿ 1930 ಕಾಲ್ ಮಾಡ್ಬೇಕು ನೀವು. ಅಂದ್ರೆ ನೀವು ಹೋಗ್ತಕ್ಕಂಥ ದುಡ್ಡು ಅಲ್ಲೇ ಹೆಲ್ಡಪ್ ಆಕ್ಕಾವು. ಅದಕ್ಕೆ ನೀವು ಏನೇ ಇದ್ರು ಕಾನೂನು ಪ್ರಕಾರ ಮಾಡ್ರಿ. ಯಾರು ಫೋನ್ ಹಚ್ಚಿ ನಿಮ್ಗೆ OTP ಹೇಳ್ರಿ ಅಂದ ತಕ್ಷಣ ಫೋನ್ ಹಚ್ಚಿ OTP ಹೇಳ್ಬಾರ್ದು. OTP ಹೇಳಿದ್ಕೊಳ್ಳ ನಿಮ್ಮ ಬ್ಯಾಂಕ್ ಟೈಮ್ ರೊಕ್ಕ ಎಲ್ಲ ಹೋಗ್ಬಿಡ್ತಾವೆ. ಅದಕ್ಕೆ ಏನಿದ್ರು ಬ್ಯಾಂಕಿಗೆ ಹೋಗಿ ಕೇಳ್ಕೊಂಬರ್ರಿ. ನಮ್ದು ಹಿಂಗ್ರಿ ಮತ್ತೆ ಹಿಂಗೈತಿ, ಯಾರೋ ಒಬ್ರು ಫೋನ್ ಹಚ್ಚಿದ್ರು ನಾವು ಹೇಳಿಲ್ಲ, ನೀವು ಕರೆ ಏನ್ರಿ ಸುಳ್ಳು ಅಂತ ಅವ್ರಿಗೆ ಕೇಳ್ರಿ. ಅಲ್ಲೇ ಏನಿದ್ರು ನಿಮ್ಗೆ ಹೋಗಿ ಪ್ರಾಬ್ಲಮ್ಸ್ ಮಾಡ್ಕೊಂಡ್ ಬರ್ಬೇಕು. ನೀವು ಇಷ್ಟೆಲ್ಲ ಮಾಡ್ಬೇಕು, ನಮ್ಮ ಸೇವೆ ನೀವು ತಗೋಬೇಕು. ನಮಸ್ಕಾರ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.